ಧರ್ಮಸ್ಥಳ ಪ್ರಕರಣದ ತನಿಖೆ ಎತ್ತ ಸಾಗ್ತಾ ಇದೆ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ವಕೀಲ ಬಾಲನ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಧರ್ಮಸ್ಥಳ ಪ್ರಕರಣ ಈಗಾಗಲೇ ನಿಮ್ಗೇನೆ ಗೊತ್ತು, ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸೊ ಬಹಳಷ್ಟು ಕ್ಯೂರಿಯಾಸಿಟಿ ಕೂಡ ಇರುವಂಥದ್ದು. ಒಂದು ಕಡೆ ಚರ್ಚೆ, ವಾದ ಪ್ರತಿವಾದ, ಗಲಾಟೆ, ಈ ರೀತಿಯಾದಂತಹ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಆದರೆ ತನಿಖೆ ಎಲ್ಲಿ ಸಾಗ್ತಾ ಇದೆ? ಹಿರಿಯ ವಕೀಲರಾಗಿ ಏನು ಹೇಳ್ತೀರಾ ಸರ್? ಈಗ ತನಿಖೆ ಒಂದು ಸಿಟ್ ತಂಡ ಹೋಗಿದೆ. ಸಿಟ್ ತಂಡದ ಜೊತೆಯಲ್ಲಿ ತಜ್ಞರು FSL ಎಕ್ಸ್ಪರ್ಟ್ಸ್ ಕೂಡ ಹೋಗಿದ್ದಾರೆ. ಬೋನ್ಸು ಸಿಗ್ತಾ ಇದೆ, ಅಲ್ಲಿ ಊತಾಗಿರೋ ಜಾಗ ತೋರಿಸ್ತಾ ಇದ್ದಾರೆ. ಕೆಲವು ಕಡೆ ಸಿಗ್ತಾ ಇದೆ, ಕೆಲವು ಕಡೆ ಬೋನ್ಸ್ ಸಿಗ್ತಾ ಇದೆ. ಫ್ಲೆಶ್ಶು, ಬ್ಲಡ್ಡು, ಕೂದಲು ಸಿಗ್ತಾ ಇಲ್ಲ. ಈಗ ಬೋನ್ ಸಿಗುತ್ತೆ, ಕೆಲವು ಕಡೆ ಬೋನ್ ಸಿಗೋದಿಲ್ಲ. ಕೆಲವರೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ ಬೋನ್ ಇಲ್ಲ ಅಂದರೆ ಅದು ವೇಸ್ಟು ಅಂದ್ಕೊಳ್ತಾರೆ. ಅದು ತಪ್ಪದು. ಬೋನು ಇಲ್ಲದೆ ಇದ್ದರೆ ಕೂಡ ಸ್ಥಳ ತೋರಿಸಿದರೆ ಅಲ್ಲಿ ಕಂಟ್ರೋಲ್ ಸಾಯಿಲ್ ಮತ್ತು ಸ್ಯಾಂಪಲ್ ಸಾಯಿಲ್ ತಗೋಬೇಕು. ಯಾಕಂದರೆ 100 ವರ್ಷ ಆಗಿರಲಿ, ಬೋನು ಡಿಸ್ಇಂಟಗ್ರೇಟ್ ಆಗುತ್ತೆ, ಬೋನು ಸಿಗೋದಿಲ್ಲ. ಎಲ್ರಿಗೂ ಗೊತ್ತಿಲ್ಲದೆ ಆ ಪ್ರದೇಶ ನೀರಿರೋ ಪ್ರದೇಶ, ನೇತ್ರಾವತಿ ನದಿ ಕೆರೆಯಲ್ಲಿರೋ ಪ್ರದೇಶ. ಅದರಿಂದ ನೀರಿರೋ ಪ್ರದೇಶ, ಅದರಲ್ಲಿ ಬೋನು ಕಂಪ್ಲೀಟು ಡೆಸ್ಟ್ರಾಯ್ ಆಗಿರುತ್ತೆ. ಆದರೆ ಬಾಡಿನಲ್ಲಿ ಹ್ಯೂಮನ್ ಬಾಡಿ, ಯಾವುದೇ ಹ್ಯೂಮನ್ ಬಾಡಿ ಇರಲಿ, ಮೇಲ್ ಆರ್ ಫೀಮೇಲ್, ಅದು ಬೋನು ಫ್ಲಶ್ಶು ಎಲ್ಲನೂ ಡಿಸ್ಇಂಟಗ್ರೇಟ್ ಆದ್ರೇನು ಅದರಲ್ಲಿ ಒಂದು ಫ್ಯಾಟ್, ಬಾಡಿನಲ್ಲಿರೋ ಫ್ಯಾಟ್ ಇದಲ್ಲ, ಅದೆಲ್ಲ ಸೇರಿ ಅಲಿಪಿಕ್ ಆ್ಯಸಿಡ್ ಅಂತಾರೆ. ಅದನ್ನೇ ಅಲಿಪಿಕ್ ಆ್ಯಸಿಡ್. ಆ ಫ್ಯಾಟಿಂದ ಆ ಮಡ್ಡಲ್ಲಿ ಡೆಪಾಸಿಟ್ ಆಗುತ್ತೆ. ಈಗ ತನಿಖಾಧಿಕಾರಿಗಳು FSLನವರು ಏನು ಮಾಡಬೇಕಂದ್ರೆ ಆ ಕಂಟ್ರೋಲ್ ಸಾಯಿಲ್, ಸ್ಯಾಂಪಲ್ ಸಾಯಿಲನ್ನು ತೆಗೆದು ಅದಕ್ಕೆ 2 ಡಿವೈಸ್ ಇದೆ. ಅದು ಬೆಂಗಳೂರು ಮಡಿವಾದಲ್ಲಿದೆ. ಒಂದು FTIR, ಫ್ರಸ್ಟ್ರೇಟೆಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾರೆ, FTIR. ಇನ್ನೊಂದು GCMS ಅಂದರೆ ಕ್ರೊಮಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಇದು ಡಿವೈಸ್ 2. ಈ 2 ಡಿವೈಸು FSL ಮಡಿವಾಳದಲ್ಲಿ ಇದೆ. ಈಗ ನನ್ನ ಪ್ರಶ್ನೆ, ತಜ್ಞರು ಹೋಗಿದ್ದಾರೆ. ಆ ತಜ್ಞರುಗಳು ಎಕ್ಸ್ಪೀರಿಯನ್ಸ್ಡ್ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲಲ್ಲಿ ಇರಬೇಕು. ಡೆಪ್ಯೂಟಿ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲಿ ಇದ್ದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು ಅರ್ಥ. ಇಲ್ಲಾಂದರೆ ಅಡಿಷ್ನಲ್ ಡೈರೆಕ್ಟ್ರು ಹೋದರೆ ಅದು ಆ ವಿಭಾಗದಲ್ಲಿ ಎಕ್ಸ್ಪರ್ಟ್ಗಳು ಇದ್ದರೆ, ಈ ಡಿವೈಸನ್ನು ಇಟ್ಕೊಂಡ್ರೆ ರಿಸರ್ಚ್ ಮೆಟೀರಿಯಲ್ ಹೇಳುತ್ತೆ, ಒಂದು 5-10 ನಿಮಿಷದಲ್ಲಿ ಕಂಡುಹಿಡ್ಬೋದು. ಏನು ಕಂಡುಹಿಡ್ಬೋದು? ಅಲ್ಲಿ ಮನುಷ್ಯಂದ ಬೇರೆದ ನಂಬರ್ 1, ಪುರುಷರದ ಮಹಿಳೆಯರದ ನಂಬರ್ 2, ನಂಬರ್ 3 ಅದರಲ್ಲಿ ಬಾಡಿ ಫ್ಲೂಯಿಡ್, ಅದು ಫ್ಯಾಟು, ಅದನ್ನು ಅಲಿಪಿಕ್ ಆಸಿಡ್, ಅಲ್ಸರೆ ಆಸಿಡ್ ಅಂತಾರೆ. ಸೊ ಅದರಲ್ಲಿ DNA ಪ್ರೊಫೈಲ್ ಸಿಗುತ್ತೆ. ಇಷ್ಟು ವಿಷಯ ತಗೊಂಡ್ರೆ ಅದನ್ನು ಲಿವಿಂಗ್ ಪರ್ಸನ್, ಯಾರ ಮನೆಯಲ್ಲಿ ಯಾರು ರಿಲೇಟಿವ್ಸು, ಮಗಳು ಮಿಸ್ಸಿಂಗ್ ಅಥವಾ ತಂಗಿ ಮಿಸ್ಸಿಂಗ್, ಅಕ್ಕ ಮಿಸ್ಸಿಂಗ್, ಇಲ್ಲ ಅಣ್ಣ ಮಿಸ್ಸಿಂಗ್, ತಮ್ಮ ಮಿಸ್ಸಿಂಗ್, ಸೊ ಅವರು ಪ್ರೊಫೈಲು ಮ್ಯಾಚ್ ಮಾಡಿದರೆ ಲೊಕೇಟ್ ಮಾಡ್ಬೋದು, ಇಂಥದ್ದವರೇ ಅಂದು. ಅದರಿಂದ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಸೊ ಬೋನ್ ಸಿಗಿಲ್ಲ ಅಂದ್ರೇನೂ ಪರವಾಗಿಲ್ಲ, ಫ್ಲಶ್ಶು ಕೂದಲು ಸಿಗಲಿಲ್ಲ ಅಂದ್ರೇನೂ ಪರವಾಗಿಲ್ಲ. ಆತ ಯಾರು ಭೀಮಾ ಅಂತ ಹೆಸರಿಟ್ಟಿದ್ದೀರಾ ಮಾಧ್ಯಮದವರು, ಆ ಭೀಮಾ ತೋರಿಸಿರೋ ಜಾಗದಲ್ಲಿ ಎಲ್ಲ ಜಾಗದಲ್ಲಿನೂ ಕಂಟ್ರೋಲ್ ಸಾಯಿಲ್ ಮತ್ತು ಮಾಡೆಲ್ ಸಾಯಿಲ್ ಕಲೆಕ್ಟ್ ಮಾಡಿದರೆ ಕೂಡ ಐಡೆಂಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಸೊ ಈ ವಿಚಾರವನ್ನು ಯಾರೂ ಹೇಳಲಿಲ್ಲ. ಈ ವಿಚಾರಗಳು ಅಧಿಕಾರಿಗಳು, ಈಗ ನಿಮ್ಗೇನೆ ಗೊತ್ತು, SIT ತಂಡದಲ್ಲೇನೋ ಎಕ್ಸ್ಪರ್ಟ್ ಇಲ್ಲದ ಹಿರಿಯ ಅಧಿಕಾರಿಗಳಿಲ್ಲ. ಯಾಕಂದರೆ ಅನುಚೇತ್ ಆಗಿರ್ಬೋದು, ಹೀಗೇನೆ ಬೇರೆ ಬೇರೆ ಹೆಸರು ಇರೋರು ಕೂಡ ಬಹಳಷ್ಟು ಎಕ್ಸ್ಪರ್ಟ್ ಇದ್ದಾರೆ. ಯಾಕೆ ಇದನ್ನ ಎಲ್ಲೋ ಒಂದು ಕಡೆ ಉಪಯೋಗಿಸ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಉಪಯೋಗಿಸ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದುವರೆಗೂ ಹೊರಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಇಟ್ಟಿರ್ಬೋದು, ಮಾಡದೇ ಇರ್ಬೋದು. ಸೊ ಇದು ಮಾಡ್ಬೋದು ಅನ್ನೋದು ಹೇಳ್ತೀನಿ ನಾನು. ಅವ್ರು ಮಾಡೇ ಇಲ್ಲ ಅಂದರೆ ನಾನು ಹತ್ರ ಹೋಗಿದ್ದೀನ?
ಸೊ ಎಕ್ಸ್ಪರ್ಟ್ಗಳು ಜೊತೆಯಲ್ಲಿ ಹೋಗಿದ್ದಾರೆ, ಅವ್ರ ಬಗ್ಗೆನೂ ವಿಚಾರಣೆ ಮಾಡಿದೆ. ಅವರಿಗೆ ಒಂದು 4-5 ವರ್ಷ ಒಳಗಡೆನೆ ಎಕ್ಸ್ಪೀರಿಯನ್ಸ್ ಇರೋರೇ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಒಂದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋರು ಹೋದರೆ ಇದೆಲ್ಲ ಕೂಡ ಮಾಡ್ತಾರೆ. ಬಟ್ ನನಗೆ ಗೊತ್ತಿದೆ ಅದು ಮಡಿವಾಳದಲ್ಲಿ ಈ 2 ಡಿವೈಸ್ ಇದೆ ಎಂದು. ಸೊ ಇದು ತನಿಖೆ ನಡೀತಾ ಇದೆ. ಹೀಟು ಜಾಸ್ತಿ ಆಗ್ತಾ ಇದೆ, ಪೊಲಿಟಿಕಲಿ ಹೀಟು. ಸೊ ಮಂಗಳೂರು ಹಾಟ್ ಬೆಡ್ ಆಫ್ ಪಾಲಿಟಿಕ್ಸು, ಹಾಟ್ ಬೆಡ್ ಆಫ್ ಕಮ್ಯುನಲಿಸಮ್, ಎಲ್ಲನೂ ಹಾಟ್, ಹೈಲಿ ಸ್ಪೈಸಿ ಏರಿಯಾ. ಸೊ ಎಲ್ಲನೂ ಸ್ಪೈಸಿ, ಎಡಗಡೆನೂ ಸ್ಪೈಸಿ, ಬಲಗಡೆನೂ ಸ್ಪೈಸಿ. ಈಗ ನ್ಯಾಯ ಬೇಕು ಅಂದು 2 ಗುಂಪು ಹೋರಾಡ್ತಾ ಇದೆ. ಒಂದು ಗುಂಪು ನೊಂದವರಿಗೆ, ಸತ್ತವರಿಗೆ, ಮಹಿಳೆಯರಿಗೆ, ಅವ್ರ ಪ್ರಾಣಕ್ಕೆ, ಅವ್ರ ಶರೀರಕ್ಕೆ, ಅವರ ಆಸ್ತಿಗೆ, ಅವ್ರ ಘನತೆಗೆ ನ್ಯಾಯ ಬೇಕು ಅಂದು ಒಂದು ಗುಂಪು ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೊಂದು ಗುಂಪು ಯಾರು ಸತ್ತರೆ ನಮಗೇನೋಯ್ತು, ಆದರೆ ನಮ್ಮ ಪವಿತ್ರ, ಅದು ಪುಣ್ಯಭೂಮಿಯ ಪುಣ್ಯವನ್ನು ಕಾಪಾಡಬೇಕು ಎಂದು ಹೇಳ್ತಾರೆ. ರೈಟ್, ಪುಣ್ಯಭೂಮಿ, ಪಾಪದ ಭೂಮಿ. ಬಟ್ ಎಲ್ಲ FIR ಕ್ರೈಮ್ ನಂಬರ್ 250 ಆ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂದು ಬರುತ್ತೆ. ಸೊ ತನಿಖೆ ಪ್ರಕಾರ ಅದು ಕೊಲೆ ಆಗಿರೋ ಸ್ಥಳ, ತನಿಖೆ ಪ್ರಕಾರ ಅದು ಹಿಂಸಾಚಾರ, ಅತ್ಯಾಚಾರ, ಕೊಲೆ ಇದು ಆಗಿರೋ ಜಾಗನೂ ಧರ್ಮಸ್ಥಳ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಪುಣ್ಯಸ್ಥಳ, ಅದು ನಂಬಿಕೆ ಅದು. ಸೊ ಪುಣ್ಯಸ್ಥಳ, ಪಾಪದ ಸ್ಥಳ, ಪಾಪಗಳು ಮಾಡಿದ್ದಾರೆ ಅದು ಪಾಪದ ಸ್ಥಳ, ಪುಣ್ಯಗಳು ಮಾಡಿದ್ದಾರೆ ಪುಣ್ಯದ ಸ್ಥಳ. ಪುಣ್ಯನೋ ಪಾಪನೋ ಸತ್ತವರಿಗೆ ಅಲ್ಲಿ ನ್ಯಾಯ ಬೇಕು, ನೀತಿ ಬೇಕೆಂದು ನಡೀತಾ ಇದೆ. ಇದು ಒಂದು ಮಟ್ಟಕ್ಕೆ ರೀಚ್ ಆಗಿರ್ಬೋದು. ಅದಕ್ಕೆ 2 ಗುಂಪು, ಒಂದು ಗುಂಪು ಅಲ್ಲೋಗಿ ಅದನ್ನೆಲ್ಲ ಮೀಡಿಯಾದವರು ಹೋಗ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಮಾಡುವ ಅವಶ್ಯಕತೆ ಏನು? ಅದು ಸಾರ್ವಜನಿಕ ಪ್ರಾಪರ್ಟಿ. ಧರ್ಮಸ್ಥಳ ಅನ್ನೋದು ಅದು ಒಂದು ಪ್ರದೇಶ, ಅದು ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರ ಕಂಟ್ರೋಲಲ್ಲಿ ಇರುವ ಒಂದು ಪ್ರದೇಶ. ಅಲ್ಲಿ ಹೋಗೋರನ್ನ ಅಟ್ಯಾಕ್ ಯಾಕೆ ಮಾಡಿದರು, ಅಟ್ಯಾಕ್ ಮಾಡಿರೋರು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಈಗ ವೆರಿ ಸ್ಪೈಸಿ ಹೀಟ್ ಅಂದರೆ ನ್ಯಾಚುರಲ್ ಹೀಟು, ಕ್ಲೈಮೇಟಿಕ್ ಹೀಟ್ ಬಿಟ್ಟು ಈಗ ಪೊಲಿಟಿಕಲ್ ಹೀಟ್ ಜಾಸ್ತಿ ಆಗಿಬಿಟ್ಟಿದೆ. ಪೊಲಿಟಿಕಲ್ ಹೀಟು ಈಗ ಪುಣ್ಯಭೂಮಿ ಕಡೆ ಇರೋರು ಪುಣ್ಯನ ಕಾಪಾಡಬೇಕು ಅಂದು ಶುರು ಮಾಡಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಪೂಜಾರವರು ಹೇಳಿಕೆ ಕೊಟ್ಟಿದ್ದಾರೆ. ಪೂಜಾರು ಆ ಜಾಗದ ಬಗ್ಗೆ ಹೆಸರು ಕೆಡಿಸ್ಬಾರ್ದು ಅಂತಾರೆ. ಅಫ್ಕೋರ್ಸ್ ಯಾವ ಜಾಗದ ಹೆಸರು ಯಾರೂ ಕೆಡ್ಸೋಕ್ಕೆ ಆಗೋದಿಲ್ಲ. ಬಟ್ ಪೂಜಾರವರೇ ಕೇಳಿಸ್ಕೊಂಡ್ರೆ ಅಲ್ಲಿ ಕೊಲೆ ಆಗಿದೆ, ರೇಪ್ ಆಗಿದೆ ಎಂದು FIR ಆಗಿದೆ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಅನನ್ಯ ಭಟ್ಟು, ಜಮುನಾ, ಲಕ್ಷ್ಮಿ, 100 ಮಹಿಳೆಯರು ಕಾಣೆ ಆಗಿದ್ದಾರೆ. A ರಿಪೋರ್ಟ್ ಆಗಿದೆ, B ರಿಪೋರ್ಟ್ ಆಗಿದೆ, C ರಿಪೋರ್ಟ್ ಆಗಿದೆ. ಕಾಣೆ ಆಗಿದ್ದಾರೆ, ಊತು ಹಾಕಿದ್ದಾರೆ. ಇದನ್ನು ತನಿಖೆ ಮಾಡಿದರೆ ಪೂಜಾರಿ ಅವ್ರಿಗೆ ಏನು ತೊಂದರೆ? ಸೊ ಬೆಂಗಳೂರಲ್ಲಿ ಒಂದು MLA ಏನೋ 100-200 ಕಾರು ಕರೆದುಕೊಂಡು ಹೋಗ್ತೀನಿ, ಹೋಗಿ ಯಾರು ಬೇಡ ಅಂದಿದ್ದು? ಕೇಳಿ, ನೀವೆಲ್ಲ ಹಿಂದೂ ಪರ, ಹಿಂದೂ ನಾವೆಲ್ಲ ಒಂದು ಅಂದರೆ ಅಲ್ಲಿ ನೊಂದವರು, ಸತ್ತವರು, ಅತ್ಯಾಚಾರಕ್ಕೆ ಒಳಪಟ್ಟಿರೋರು, ಕೊಲೆ ಆಗಿರೋರು, ಊತಾಕಿರೋರು ಎಲ್ಲರೂ ಕೂಡ ಹಿಂದೂಗಳೇ. ಒಬ್ಬರು ಮುಸಲ್ಮಾನರಲ್ಲ, ಒಬ್ಬರು ಕ್ರೈಸ್ತರಲ್ಲ, ಒಬ್ಬರು ದಲಿತರಲ್ಲ, ಒಬ್ಬರು ಕೂಡ ಆದಿವಾಸಿಗಳಲ್ಲ, ಸಾಕ್ಷಾತ್ ಹಿಂದೂಗಳೇ. ಹಿಂದೂ ಪರ ಸಂಘಟನೆಗಳು ಹಿಂದೂಗಳಿಗೆ ಯಾಕೆ ನ್ಯಾಯ ಕೇಳಿ ಹೊರಗೆ ಬಂದಿಲ್ಲ ಅನ್ನೋದು ಒಂದು ಪ್ರಶ್ನೆ. ಹಿಂದೂನೋ, ಕ್ರಿಶ್ಚಿಯನೋ, ಮುಸ್ಲಿಮೋ, ದೇಶದಲ್ಲಿ ಹುಟ್ಟಿರೋರೆಲ್ಲ ಭಾರತೀಯರು. ಅದ್ರ ದೇಶದಲ್ಲಿ ಹುಟ್ಟಿರೋ ಮಹಿಳೆ ಭಾರತೀಯ ಮಹಿಳೆ, ಸಣ್ಣ ಹೆಣ್ಣುಮಗಳು ಅಂದರೆ ಭಾರತೀಯ ಮಹಿಳೆನೇ. ಸತ್ತಿದ್ದಾರೆ ಇಲ್ಲ ಅಂದು ಯಾರಾಗಲಿ ಹೇಳ್ತಾರ? ಪದ್ಮಲತಾ ಬದುಕಿದ್ದಲ್ಲ, ಆ ಥರ ಒಂದು ಹುಡುಗಿ ಇದ್ದಲ್ಲ. ಸೌಜನ್ಯ ಬದುಕಿದಲ್ಲ, ಆ ಥರ ಒಂದು ಹುಡುಗಿ ಇದಲ್ಲ, ಬದುಕಿದ್ದಲ್ಲ. ಸುಳ್ಳ ಅದು?
ಅನನ್ಯ ಭಟ್ ಅನ್ನೋ ಒಂದು ಹುಡುಗಿ ಇದ್ಲಾ ಇಲ್ವಾ? ಏನಾದ್ಲು ಅವಳು? ಅವ್ರ ತಾಯಿನೇ ಸರಿಯಲ್ಲ ಅಂದು ಕೂಡ ಹೇಳ್ತಾರೆ. ಅಂದರೆ ಆ ಅಮ್ಮ ಸುಳ್ಳ? ಆ ಅಮ್ಮ CBIನಲ್ಲಿ ಕೆಲಸನೇ ಮಾಡಿಲ್ಲ ಅಂದು ಹೇಳೋರು ಇದ್ದಾರೆ. ಸೊ ತಲೆ ಬುರುಡೆ, ಸ್ಕೆಲೆಟನ್ ರಿಮೈನ್ಸು, ಒಟ್ಟಾರೆ ಊತಾಕಿರೋದು ನಿಜ ಎಂದೇ ಬರ್ತಾ ಇದೆ. ಈಗ ಪಾಯಿಂಟ್ ಈಸ್, SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಎ ಕೈಗೆ ಸಿಕ್ಕಿದ್ದಾನೆ. ಅವನಿಗೆ ಏನ ಕೊಟ್ಟಿದ್ದು ಯಾರು? ಎಲ್ಲಿಂದ ಏನೋ ಬಂತು? ಕೊಂದವರು ಯಾರು? ಅತ್ಯಾಚಾರ ಮಾಡಿರೋರು ಯಾರು? ಟ್ರಾನ್ಸ್ಪೋರ್ಟ್ ಮಾಡಿರೋರು ಯಾರು? ಏನವನ್ನು ಸುಟ್ಟಿದ್ದು ಯಾರು? ಯಾಸಿಡ್ ಹಾಕಿದ್ದು ಯಾರು? ಸತ್ತವರು ಯಾರು? ನೊಂದವರು ಯಾರು? ಕಣ್ಣೀರು ಯಾರ್ದು? ಇದು ದೊಡ್ಡ ಹೋರಾಟ. ಅಂದರೆ ಇಡೀ ದೇಶ ನೋಡ್ತಾ ಇದೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ಇದರಲ್ಲಿ ಯಾರು ಯಾರ ಕಡೆ ನಿಂತಾರೋ ಗೊತ್ತಿಲ್ಲ, ಆದರೆ ನ್ಯಾಯ ಬೇಕು, ನ್ಯಾಯ ಬೇಕು. ತನಿಖೆ ನಡೀತಾ ಇದೆ, ಒಳ್ಳೆ ಆಫೀಸರ್ಗಳೇ ಇದ್ದಾರೆ, ತಜ್ಞರು ಇದ್ದಾರೆ. ಬಿ ಗೊತ್ತಾಗ್ತಾರೆ, CDEF. ಯಾರು ತಪ್ಪು ಮಾಡಿದಾರೋ ಅವನು ಮನುಷ್ಯನೇ ಅಲ್ಲ, ಯಾರು ರೇಪ್ ಮಾಡಿದಾನೋ ಅವನು ಮನುಷ್ಯನಲ್ಲ, ಯಾರು ಕೊಂದಿದ್ದಾನೋ ಅವನು ಮನುಷ್ಯನಲ್ಲ, ಯಾರು ಹೆಣವನ್ನು ತಂದು ಕೊಟ್ಟ ಅವನು ಮನುಷ್ಯನಲ್ಲ. ಕುರೂರವರು ಅವರು, ದೇ ಹ್ಯಾವ್ ನೋ ರೈಟ್ ಟು ಲಿವ್ ಅಂಥದ್ದವ್ರು ಎಕ್ಸ್ಪೋಸ್ ಆಗಲೇಬೇಕು. ಇದು ಬೇಡ ಅಂದು ಯಾರು ಹೇಳಕ್ಕೆ ಬರೋಲ್ಲ. ನಾವು ಏನು ಅದು ಪುಣ್ಯದ ಭೂಮಿ, ಅದು ಪಾಪದ ಭೂಮಿ ಮಾಡಬೇಕು ಅಂದು ಯಾರು ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಬೇರೆ ವಿಷಯಗಳು ಎಲ್ಲರಿಗೂ ಗೊತ್ತಿದೆ. ಸೊ ತನಿಖೆ ಒಂದು ಸ್ಟೇಜ್ಗೆ ಬಂದಿದೆ, ತನಿಖೆ ಆಗುತ್ತೆ, ನ್ಯಾಯ ಹೊರಗೆ ಬರುತ್ತೆ, ನ್ಯಾಯ ಸಿಗುತ್ತೆ ಅಂದು ಹೇಳ್ತೀನಿ. ಸರ್, ಈಗ ನೀವು ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಕೂಡ ಈಗ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹಿರಿಯ ವಕೀಲರಾಗಿದ್ದಾರೆ. ಸೊ ಇಲ್ಲಿ ತನಿಖೆ ಸರಿಯಾಗಿ ನಡೆದು ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ನಿಮಗಿದೆಯಾ? ನೋಡಿ, ಒಂದು ಪಾಯಿಂಟಲ್ಲಿ ಸಿಗ್ಬಿಡ್ತಾರೆ. ಇದು ಸುಮಾರು ಉದಾಹರಣೆಗಳಿದೆ. 30 ವರ್ಷಕ್ಕೆ ಮೊದಲು ಮರ್ಡರ್ ಆಗಿರುತ್ತೆ, ರೇಪ್ ಆಗಿರುತ್ತೆ, ಅದರಲ್ಲಿನೂ ಕೂಡ ಲೈಫ್ ಸೆಂಟೆನ್ಸ್ ಆಗಿದೆ. ಕೇರಳದಲ್ಲಿ ಒಂದು ಎನ್ಕೌಂಟರ್ ವಿಚಾರದಲ್ಲಿ 30 ವರ್ಷ ಆದಮೇಲೆ ಎನ್ಕೌಂಟ್ರಿಗೆ ಆರ್ಡ್ರ್ ಕೊಟ್ಟ IPS ಆಫೀಸರು ರಿಟೈರ್ ಆದಾಗ IG ಅವರು ಜೈಲಲ್ಲಿದ್ದಾರೆ. ಸೊ ತಪ್ಪು ಆಗಿದ್ದರೆ, ಈಗೆಲ್ಲ ನಾವು ಇದರಲ್ಲಿ ಟಿಪ್ಪು ಸುಲ್ತಾನ್ ವಿಜಯನಗರ ಕಾಲದಲ್ಲಿ ಇಲ್ಲ, 2025 ಇದ್ವಿ. ಸೈನ್ಸ್ ಟೆಕ್ನಾಲಜಿ ಎಲ್ಲನೂ ಭಾರಿ ಬೆಳೆದಿದೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಈಗ ಸತ್ತವರು ಯಾರು, ಊತಾಕಿರೋರು ಯಾರು, ಯಾರಿಂದ ಊತಾಕ್ದ? ಇಟ್ಸ್ ಅ ಸಿಂಪಲ್ ಫಾರ್ಮುಲಾ. ಇಷ್ಟುವರೆಗೆ ಎ ಗೊತ್ತಿಲ್ಲ, ಭೀಮಾ ಗೊತ್ತಿಲ್ಲ. ಭೀಮಾ ಹೇಳಿದಾನೆ ಯಾರು ಬಿ ಎಂದು ನ್ಯಾಯಾಧೀಶರ ಮುಂದೆ 183 ಸ್ಟೇಟ್ಮೆಂಟ್ ಕೊಟ್ಟಾಗ. ಮತ್ತು ಸುಮಾರು ಆತನನ್ನು ವಿಚಾರಣೆ ಮಾಡಿದ್ದಾರೆ, ತಪ್ಪೊಪ್ಪಿಗೆ ಹೇಳಿಕೆ ಪಡ್ಕೊಂಡಿದ್ದಾರೆ. ಸೊ ತನಿಖಾಧಿಕಾರಿಗಳಿಗೆ ನನ್ನ ಪ್ರಕಾರ ಬಿ ಗೊತ್ತು, ಸಿ ಗೊತ್ತು, ಡಿ ಗೊತ್ತು, ಹೊರಗೆ ಬರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ನಾನೇ ಹೇಳಿದೆ, ಅಲಿಪಿಕ್ ಆ್ಯಸಿಡು, FTIR, GCMS ಡಿವೈಸಸ್ ಇದೆ, ಇನ್ನು ಏನೇನೋ ಇದೆ. ಸೊ ಕನೆಕ್ಟ್ ಆಗಿಬಿಡುತ್ತೆ. ಕನೆಕ್ಟ್ ಆದರೆ ಬರ್ನ್ ಆಗಿಬಿಡುತ್ತೆ. ಸ್ವಿಚ್ ಆಗಿದ್ರೆ ಲೈಟಿಗೂ ಸ್ವಿಚ್ಚಿಗೂ ಕನೆಕ್ಟ್ ಆಗಬೇಕು. ಲೈಟು ಇದೆ, ಸ್ವಿಚ್ ಇದೆ, ವೈರು ಇದೆ, ಕರೆಂಟ್ ಬರಬೇಕು, ಕೊಡ್ತಾ ಇದ್ದಾರೆ. ಕನೆಕ್ಟ್ ಆಗುತ್ತೆ, ದೀಪ ಬರುತ್ತೆ. ನೋಡಿದ್ರಲ್ಲ, ದೀಪ ಬರುತ್ತೆ ಅನ್ನೋ ಮಾತನ್ನ ಅಡ್ವೊಕೇಟ್ ಆದಂತಹ ಬಾಲನ್ ಅವರು ಜಿ ಕನ್ನಡ ಜೊತೆ ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರು ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.